ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾರಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ಮಿಲ್ಲೆಟ್ ಪೌಡರ್ ಅಥವಾ ಮಾಲ್ಟ್ ಪೌಡರ್ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋನ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ನಾನು 35 ಪದಾರ್ಥಗಳನ್ನ ಯೂಸ್ ಮಾಡಿರ್ತೀನಿ. ಹಾಗೆ ಯಾವುದೇ ಪ್ರಿಸರ್ವೇಟಿವ್ ಬಳಸಿರೋದಿಲ್ಲ, ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಕೂಡ ಬಳಸಿರೋದಿಲ್ಲ. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂಥ, ನಮ್ಮ ದೇಹನ ಎನರ್ಜಿ ಬೂಸ್ಟ್ ಮಾಡುವಂಥ ಮತ್ತು ನಮ್ಮ ದೇಹಕ್ಕೆ ಎಲ್ಲ ಬಗೆಯ ಪ್ರೋಟೀನ್ ಆಗಲಿ, ವಿಟಮಿನ್ಸ್ ಆಗಲಿ ಹಾಗೂ ಮಿನರಲ್ಸ್ ಆಗಲಿ ಸಿಗೋವಂಥ ಪದಾರ್ಥಗಳನ್ನ ಬಳಸಿ ಮಾಡಿರೋವಂಥದ್ದು. ಇದನ್ನು ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವ ವಯಸ್ಸಿನವ್ರು ಬೇಕಾದ್ರೂ ಯೂಸ್ ಮಾಡ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ರಾತ್ರಿ ಡಿನ್ನರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ಡಯಟ್ ಮಾಡೋರಿಗಂತೂ ಇದು ಒಂದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ 35 ಪದಾರ್ಥಗಳನ್ನ ಯೂಸ್ ಮಾಡಿರ್ತೀನಿ. ಹಾಗೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬ ತುಂಬ ಮುಖ್ಯ ಆಗಿರುತ್ತೆ. ನಾವು ಕೆಲವೊಂದು ಕಡೆ ನೋಡಿದ್ದೀನಿ ನಾನು, ಅಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿರ್ತೀವಿ, ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿರ್ತೀವಿ ಅಂತ ಹೇಳಿರೋದು ಉಂಟು. ಹಾಗೆ ಅದನ್ನು ಕಡಿಮೆ ಬೆಲೆಯಲ್ಲಿ ಕೊಟ್ಟಿರೋದು ಉಂಟು. ಆದರೆ ನಾವು ಯಾವುದೇ ಒಂದು ಪದಾರ್ಥನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಕ್ವಾಂಟಿಟಿನ ಯೂಸ್ ಮಾಡ್ತೀವಿ, ಎಲ್ಲ ವಸ್ತುಗಳನ್ನ ಹೇಗೆ ಬಳಸ್ತೀವಿ ಅಥವಾ ಹೇಗೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಾನಿಲ್ಲಿ ರಾಗಿನ ಮೊಳಕೆ ಮಾಡಿ ಬೇರೆ ಎಲ್ಲ ಪದಾರ್ಥಗಳನ್ನ ಕೂಡ ತುಂಬಾ ಕ್ಲೀನ್ ಮಾಡಿ ತುಂಬ ಹೈಜೀನಾಗಿ ಇದನ್ನು ತಯಾರು ಮಾಡಿರ್ತೀನಿ. ಆರೋಗ್ಯ ಅನ್ನೋದು ಎಲ್ರಿಗೂ ಮುಖ್ಯ. ಯಾರೋ ಹೇಳಿದ್ರು ಅಥವಾ ಇನ್ಯಾರೋ ಸೆಲಿಬ್ರಿಟಿ ಅದ್ರ ಬಗ್ಗೆ ಹೇಳಿದ್ರು ಅಂತ ಹೇಳಿ ಸುಮ್ಮನೆ ನಾವು ಅದನ್ನು ಬಳಸೋದಕ್ಕಾಗೋದಿಲ್ಲ. ನಾವು ಅದನ್ನು ನೋಡಬೇಕು, ಹೇಗೆ ತಯಾರು ಮಾಡ್ತಾರೆ ನೋಡಬೇಕು, ಯಾವ ವಸ್ತುಗಳನ್ನ ಬಳಸ್ತಾರೆ ನೋಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ ನೋಡಬೇಕು. ಅದೆಲ್ಲ ನೋಡಿ ಅಷ್ಟೇ ನಾವು ಅದೊಂದು ಪದಾರ್ಥನ ಬಳಸಬೇಕಾಗತ್ತೆ. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ಪದಾರ್ಥ ತಗೊಂಡ್ರೂ ಕೂಡ ಅದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ನಾವು ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಈ ರೀತಿ ಮನೆಯಲ್ಲೇ ತಯಾರು ಮಾಡೋ